ಯು ಎಸ್ ಎನವ್ರು ಇರೋದು. ಹಾಂ, ಸೊ ಎಲ್ರಿಗೂ ಬೆಳಗಿನ ಗುಡ್ ಮಾರ್ನಿಂಗ್ ಹೇಳೋ, ಶುಭೋದಯ ಹೇಳೋ. ಅಲ್ಲ, ಮಧ್ಯ ಗುಡ್ ಈವ್ನಿಂಗ್, ಈ ಸಾಯಂಕಾಲ ಗುಡ್ ಆಫ್ಟರ್ನೂನು 12 ಗಂಟೆ. ಸೊ ಇವಾಗ ತಾನೇ ನಾವು ಪ್ರಿಪೇರ್ ಮಾಡಿದ ಮಸಾಲೆನ, ಪಾನಿಪುರಿ ಮಸಾಲೆನ ತೊಗೊಂಡು ಹೋಗಿದ್ದಾರೆ, ಬಂದು ತೊಗೊಂಡು ಹೋದ್ರು. ಅವ್ರು US ಇರೋದು. ಸ್ವಲ್ಪ ಒಂದು 2 ಟೈಮ್ಸಿಂದ ಅವ್ರು ನಮ್ಮ ಹತ್ರ ತೊಗೊಳ್ಳುವಾಗ ಚಾಕ್ಲೇಟ್ಸ್ ಕೊಟ್ಬಿಟ್ಟು ಹೋಗಿದ್ದಾರೆ ಈಗ. ಆ್ಯಂಡ್ ನಮ್ಮದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶಪ್ ಆಗಿ, ಅಮ್ಮನೂ ಫ್ರೆಶಪ್ ಆಗಿ ಈಗ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ, ಹೂವೆಲ್ಲ ಹಾಕಿ. ನಾನು ಈಗ ನಮ್ಮ ಅಪ್ಪಂದು ನನ್ನ ತಮ್ಮಂದು ಊಟದ್ದೆಲ್ಲ ಆಗೋಗಿದೆ. ಸೊ ನನಗೂ ನಮ್ಮ ಅಮ್ಮಗೂ ಓಟ್ಸಲ್ಲಿ ತರಕಾರಿ ಹಾಕಿ ಏನಾದರೂ ಒಂದು ಮೀಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ನೀವು ಟ್ರೈ ಮಾಡೋದಿದ್ರೆ ಮಾಡ್ಬೋದು. ಫಸ್ಟ್ ಈ ಚಾಕ್ಲೇಟ್ಸ್ ಸ್ವಲ್ಪ ಟೇಸ್ಟ್ ಮಾಡ್ಬಿಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಚಾಕ್ಲೇಟ್ ಥರನೇ ಇದೆ. ಸೊ ಚಾಕ್ಲೇಟ್ ಚೆನ್ನಾಗಿತ್ತು, ಆ್ಯಕ್ಚುಲಿ ನಾರ್ಮಲ್ಗಿಂತ ಚೆನ್ನಾಗಿದೆ. ಸೊ ಈಗ ನಾನು ಓಟ್ಸ್ ರೆಸಿಪಿಗೆ ಹಾಕ್ತಿರೋ ತರಕಾರಿ ಕ್ಯಾಪ್ಸಿಕಮ್ ಅರ್ಧ, ಮತ್ತು ಬೀನ್ಸು ಆ್ಯಂಡ್ ಕ್ಯಾರೆಟು, ಅಫ್ಕೋರ್ಸ್ ಈರುಳ್ಳಿ, ಟೊಮೊಟೊ ಇದ್ದೇ ಇರುತ್ತೆ. ಸೊ ಈ 3 ವೆಜಿಟೇಬಲ್ಸ್ನ ಫಸ್ಟು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ತೊಳ್ಕೊಂಡು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ನಾನಿಲ್ಲಿ ಅರ್ಧ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು, ಇನ್ನರ್ಧ ಹಂಗೆ ಇಟ್ಕೊತಾ ಇದ್ದೀನಿ. ಬರೀ ಇಬ್ರಿಗೆ ಮಾಡ್ತಾಯಿದ್ದೀನಲ್ವಾ, ಅದಕ್ಕೆ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋದಿದ್ರೆ ಜಾಸ್ತಿ ಕಟ್ ಮಾಡ್ಕೊಬೋದು. ಈಗ ಬೀನ್ಸ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಬೀನ್ಸು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫಸ್ಟು ಬಿಸಿನೀರಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಬೇಕು, ಆಮೇಲೆ ಬೇಯಿಸ್ಕೊತೀನಿ. ಈಗ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನೂ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿಯಾಗಿದೆ. ಇದು ಫ್ರೈ ಮಾಡ್ಕೊಳ್ಳೋದು, ಇದು ಜಸ್ಟ್ ಬೇಯಿಸ್ಕೋಬೇಕು ಫಸ್ಟು ನೀರಲ್ಲಿ. ಆ್ಯಂಡ್ ಇಲ್ಲಿ ನಾನು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ ಜೊತೆ ಸ್ವಲ್ಪ ಬೆಳ್ಳುಳ್ಳಿನೂ ಕೆಚ್ಕೊಂಡಿದ್ದೀನಿ ಲೈಟಾಗಿ. ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈಗ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಚಿಕ್ಕ ಬಾಣಲಿ ಇಟ್ಕೊಂಡು ನೀರು ಇಟ್ಕೊಂಡಿದ್ದೀನಿ ಅದು ತರಕಾರಿ ಬೇಯಿಸ್ಕೊಳ್ಳೋಕ್ಕೆ. ಸೊ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಎಲ್ಲ ಈರುಳ್ಳಿ, ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಬೇಕು. ಸೊ ಎಣ್ಣೆ ಈಗ ಕಾದಿದೆ, ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಬೆಳ್ಳುಳ್ಳಿ ಗಮ್ಮಂತ ವಾಸನೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಹಂಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತಾ ಇದ್ದೀನಿ. ನೀರು ಕಾದಿದೆ, ಈ ತರಕಾರಿ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಅಡುಗೆ ಮಾಡುವಾಗ ತುಂಬ ದಾಹ ಆಗುತ್ತೆ. ಸೊ ಈಗ ತರಕಾರಿ ಆಲ್ಮೋಸ್ಟ್ ಬೆಂದಿದೆ.
ಇಷ್ಟೇ ಸಾಕು, ಯಾಕಂದ್ರೆ ಈಗ ಫ್ರೈ ಮಾಡಕ್ ಹಾಕೊಂಡ್ವಾಗ್ಲೂ ಬೇಯುತ್ತೆ. ಸೊ ಈಗ ಇದನ್ನ ಸ್ಟೇನ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಟೊಮೆಟೊ ಹಾಕೊಂತೀನಿ. ಸೊ ಟೊಮೆಟೊ ಹಾಕೊಂಡಾಗ ಉಪ್ಪು ಕೂಡ ಹಾಕೋಬೇಕು. ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ನಾನು ಟೊಮೆಟೊ ಹಾಕೊಂಡಾಗ್ಲೇ ಯಾಕೆ ಉಪ್ಪು ಹಾಕೊಂತೀನಿ ಅಂದ್ರೆ ಆಗ ಟೊಮೆಟೊ ಬೇಗ ಸಾಫ್ಟ್ ಆಗಿ ಬೇಗ ಬೆಂದೋಗುತ್ತೆ ಅಂತ. ಸೊ ಈಗ ಇದು ತರಕಾರಿ ಸ್ಟೇನ್ ಮಾಡ್ಕೊಂತೀನಿ. ಸೊ ಈಗ ತರಕಾರಿನೂ ಸ್ಟೇನ್ ಮಾಡ್ಕೊಂಡಿದೀನಿ. ಟೊಮೆಟೊ ಸ್ವಲ್ಪ ಬೆಂದ್ಮೇಲೆ ತರಕಾರಿ ಹಾಕೊಂತೀನಿ. ಓಟ್ಸ್ ಇಷ್ಟೆಲ್ಲ ಹಾಕಲ್ಲ, ಒಂದು ಬೌಲ್ ಅಷ್ಟು ಹಾಕೊತೀನಿ. ಕಪ್ಪಲ್ಲಿ ನಾನು 3 ಕಪ್ ಅಷ್ಟು ಹಾಕೊಂತೀನಿ. ಇದನ್ನ 3 ಕಪ್ ಜಾಸ್ತಿ ಆಗ್ಬೋದಾ? ಯಾವತ್ತೂ ಓಟ್ಸಲ್ಲಿ ಈ ರೆಸಿಪಿ ಎಲ್ಲ ಮಾಡಿಲ್ಲ. ಏನಿದ್ರು ಹಾಲು ಲೈಕ್ ಸ್ವೀಟ್ ರೆಸಿಪಿ ಇರುತ್ತಲ್ಲ ಅದು ಮಾಡಿದೀನಿ. ಇದನ್ನ ಯಾವತ್ತು ಮಾಡಿಲ್ಲ. 3 ಹಾಕಿರಲ್ಲ, ಬಿಸಿದ್ರೆ ಮಧ್ಯಾಹ್ನನೂ ತಿಂದ್ರಾಯ್ತು. ಮಧ್ಯಾಹ್ನನೇ ಈಗ, ಸಾಯಂಕಾಲ ತಿಂದ್ರಾಯ್ತು. ಅದಕ್ಕೆ ನಾನು ಮಸಾಲೆ ಸ್ವಲ್ಪ ಪಾಸ್ತಾ ಮಸಾಲೆನೂ ಹಾಕೊಂತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ಏನೇನು ಮಸಾಲೆ ಹಾಕೊಂತೀನಿ ಅಂತ. ಸೊ ಈಗ ಟೊಮೆಟೊ ಬೆಂದಿದೆ. ಇದಕ್ಕೆ ನಾನು ಈ ತರಕಾರಿ ಹಾಕೊಂತ ಇದ್ದೀನಿ, ಬೇಯಿಸಿರೋದು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಒಂದು 3-4 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಅದು ಬೇಯಷ್ಟರಲ್ಲಿ ನಾನು ಈ ಓಟ್ಸ್ನ ಸ್ವಲ್ಪ ನೀರಲ್ಲಿ ಹಂಗೆ ತೊಳ್ಕೊಂತೀನಿ. 2 ಕಪ್ ಅಷ್ಟು ಹಾಕೊಂತ ಇದ್ದೀನಿ. ಸೊ ಓಟ್ಸ್ ಈ ತರ ಏನಿಲ್ಲ, ಜಾಸ್ತಿ ಏನು ತೊಳ್ಕೊಬಾರ್ದು, ಸುಮ್ಮನೆ ಮೇಲೆ ಎಲ್ಲ ವೆಟ್ಟಾಗೋ ಥರ ನೀರು ಹಾಕೊಂಡು ಸೋರ್ಸ್ಕೋಬೇಕಷ್ಟೇ. ಈಗ ತರಕಾರಿ ಎಲ್ಲ ಬೆಂದಿದೆ. ಇದಕ್ಕೆ ನಾನು ಈಗ ಮಸಾಲೆ ಹಾಕೊಂತ ಇದ್ದೀನಿ. ಸ್ವಲ್ಪ ಪಾಸ್ತಾ ಮಸಾಲ ಹಾಕೊಂತ ಇದ್ದೀನಿ. ಫಸ್ಟು ಒಂದು ಸ್ವಲ್ಪ ಹಾಕೋಬೇಕು. ಒಂದು ಸ್ಪೂನ್ ಆರ್ 2 ಸ್ಪೂನ್ ಅಷ್ಟು ಪಾಸ್ತಾ ಮಸಾಲ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಅಷ್ಟು ನೋಡಿ, ಒಂದಿಷ್ಟು ಹಾಕೊಂತ ಇದ್ದೀನಿ ಅಷ್ಟೇ ಗರಂ ಮಸಾಲ. ಅಂಡ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ, ಅಂಡ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂತ ಇದ್ದೀನಿ. ಇದು ಜಸ್ಟ್ ಖಾರಕ್ಕಷ್ಟೇ, ಒಳಗೆ ಹೋಗ್ಬಿಟ್ಟಿದೆ ಸ್ಪೂನ್. ಇಷ್ಟು ಹಾಕೊಂತ ಇದ್ದೀನಿ, ಅರ್ಧ ಸ್ಪೂನ್ ಅಷ್ಟು. ಅಂಡ್ ನಿನ್ನೆ ನಾವು ಪಾನಿಪುರಿ ಮಸಾಲೆ ಮಾಡುವಾಗ ಧನ್ಯ ಜಾಸ್ತಿ ತರಿಸ್ಕೊಂಡಿದ್ವಿ ನಾವು ಮನೇಲಿ. ಅಜ್ಜಿ ಮಾಡಿಕೊಟ್ಟಿರೋದು ಬೇರೆ, ಇದು ಬರೀ ಧನ್ಯ ಅಷ್ಟೇ, ಏನೋ ಬೇರೆ ಹಾಕಿಲ್ಲ. ಸೊ ಇದು ಒಂದು ಅರ್ಧ ಸ್ಪೂನ್ ಹಾಕೊಂತ ಇದ್ದೀನಿ. ಇಷ್ಟೇ, ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಸಾಲೆದೆಲ್ಲ ಡ್ರೈ ವಾಸನೆ ಇರುತ್ತಲ್ಲ, ಅದು ಡ್ರೈ ವಾಸನೆ ಅಲ್ಲ, ಮಸಾಲೆ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಬೇಕು. ನೋಡಿ ಹಿಂಗೆ ಕಾಣಿಸ್ತಿದೆ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಎಲ್ಲ ಲೈಟಾಗಿ ಹಾಕೊಬೇಕು. ಜಾಸ್ತಿ ಮಸಾಲ ಹಾಕಿದಷ್ಟು ಚೆನ್ನಾಗಿ ಬರಲ್ಲ ರೆಸಿಪೀಸು. ಸೊ ಅದಕ್ಕೆ ಎಲ್ಲ ಕಡಿಮೆನೇ ಹಾಕೊಂಡಿದ್ದೀನಿ. ಮಸಾಲ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಈ ತೊಳೆದಿಟ್ಕೊಂಡಿದ್ದಲ್ಲ ಈ ಓಟ್ಸ್ನ ಹಾಕೊತ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಓಟ್ಸ್ ಹಾಕೊಂಡ್ಮೇಲೆ ಡ್ರೈ ಆಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕೋಬೇಕು. ಈ ಕಪ್ಪಲ್ಲಿ ನಾನು 2 ಕಪ್ ಅಷ್ಟು ಹಾಕೊಂಡಿದ್ದೆ. ಈಗ ಓಟ್ಸ್ ಹಾಕೊಂಡಿದ್ದೆ. ಸೊ ಇಷ್ಟೇ. ನಾನು ಈಗ 4 ಕಪ್ ಅಷ್ಟು ನೀರು ಹಾಕೊಂತೀನಿ. 2, ಸೊ 3 ಹಾಕೊಂತ ಇದ್ದೀನಿ. ಅಂಡ್ 4 ಕಪ್ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಸೊ ನೋಡಿ ಈ ಥರ ಆಗಿದೆ. ಆಲ್ಮೋಸ್ಟ್ ಉಪ್ಪಿಟ್ಟು ಥರನೇ ಆಗ್ತಿದೆ, ಬಟ್ ಟೇಸ್ಟ್ ಬೇರೆ ಥರ ಇರುತ್ತೆ.
ಸೊ ಇದನ್ನು ಈಗ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗೋಕ್ಕೆ ಮುಚ್ಚಿ ಕುಕ್ ಆಗಕ್ಕೆ ಬಿಡ್ತೀನಿ. ಸೊ ನಾನು ಇನ್ನೂ ತೆಗ್ದಿಲ್ಲ, ಹೆಂಗಾಗಿದೆ ಅಂತ ನೋಡೋಣ. ಹಿಂಗಾಗಿದೆ. ಚೆನ್ನಾಗಾಗಿದೆ. ಬಿಸಿಬೇಳೆ ಭಾತ್ ಥರ ಕಾಣಿಸ್ತಿದೆ. ಸೊ ಟೇಸ್ಟ್ ನೋಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿ ಕುಕ್ಕು ಆಗಿದೆ. ಈಗ ಟೇಸ್ಟ್ ನೋಡೋಣ. ಟೇಸ್ಟ್ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಪಾಸ್ತಾ ಮಸಾಲ ಹಾಕಿರೋದ್ರಿಂದ ಫ್ಲೇವರ್ ಸಕ್ಕತ್ತಾಗಿ ಬಂದಿದೆ. ಪಾಸ್ತಾ ಥರನೇ ಅನಿಸ್ತಿದೆ, ಸಕ್ಕತ್ತಾಗಿದೆ. ನನಗಂತೂ ಇಷ್ಟ ಆಯಿತು. ನಮ್ಮ ಮೊದಲೇ ತರಕಾರಿ ಅಂದರೆ ತುಂಬ ಇಷ್ಟ. ಸಕ್ಕತ್ತಾಗಿದೆ. ನಮ್ಮಮ್ಮಂಗೆ ಕೊಟ್ಟು ನೋಡೋಣ ಏನು ಹೇಳ್ತಾರೆ ಅಂತ. ನಮ್ಮಮ್ಮಂಗೆ ಹಾಕಿದ್ದೀನಿ, ನೋಡೋಣ ಅವ್ರೇನಂತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಸೋಫಾದ ಮೇಲೆ ಪೂಜೆ ಮಾಡಿಬಿಟ್ಟು ಮಲ್ಕೊಂಬಿಡೋದೆ. ಈಗ ಚೆನ್ನಾಗಿ ಕಾಣಿಸ್ತಿದೆ ಇವತ್ತು. ಸ್ವೀಟಿಗಿಂತ ಆ್ಯಕ್ಚುಲಿ ನನಗೆ ಆಶ್ಚರ್ಯ ಆಯಿತು, ಎಲ್ಲೋ ಚೆನ್ನಾಗಿ ಬರಲ್ವೇನೋ ಅನ್ಕೊತಿದ್ದೆ, ಬಟ್ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದೇನೆಂದರೆ, ಓಟ್ಸು ನೀರಲ್ಲಿ ತೊಳಿತೀರಲ್ಲ, ತೊಳೆದಿದ್ದು 1-2 ಸೆಕೆಂಡ್ಗೆ ಹಾಕೋಬೇಕು. ನಂದೇನು ಉಂಡೆ ಕಟ್ಕೊಂಡಿಲ್ಲ, ಬಟ್ ಕಟ್ಕೊಂಡ್ಬಿಡುತ್ತೆ. ತೊಳೆದೇನೋ ಹಾಕ್ಬೋದು, ಬಟ್ ಜಾಸ್ತಿ ಒಂಥರ ಅನಿಸುತ್ತೆ. ಸೊ ನಾನು ಲೈಟಾಗಿ ಮೇಲೆ ಹಂಗೆ ನೀರು ಹಾಕ್ಕೊಂಡೆ. ಫುಲ್ಲೇನು ಕೈ ಹಾಕಿ ಎಲ್ಲ ತೊಳೆಯೋವಂಥದ್ದೇನಿಲ್ಲ. ಸುಮ್ಮನೆ ಲೈಟಾಗಿ ಮೇಲೆ ನೀರು ಹಾಕ್ಕೊಂಬಿಟ್ರೆ ಆಯಿತು. ಇಲ್ಲ ಹಂಗೇನೂ ಹಾಕ್ಕೊಂಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಚೆನ್ನಾಗಿ ಬಂದಿದೆ. ಟೇಸ್ಟು ಸಖತ್ತಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ನಾನೀಗ ತಿನ್ನಬೇಕು, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು 12 ಗಂಟೆ ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ವರ್ಕ್ ಮುಗ್ದೋಗಿತ್ತು. ಓಟ್ಸ್ ರೆಸಿಪಿ ಮಾಡಿಕೊಂಡು ರೆಸ್ಟ್ ತೊಗೊಂಡಿದ್ದಷ್ಟೇ. ಆಮೇಲೆ ಏನೂ ಜಾಸ್ತಿ ವರ್ಕ್ ಇರಲಿಲ್ಲ. ರಾತ್ರಿನೂ ಅಷ್ಟೇ ಅನ್ನ ಸಾರು ಮಾಡಿಕೊಂಡು ತಿಂದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡಿದ್ದಷ್ಟೇ. ಬೇರೆ ಏನೂ ವರ್ಕ್ಸ್ ಇರಲಿಲ್ಲ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಓಟ್ಸ್ ರೆಸಿಪಿ ಮಾಡಬೇಕು ಅಂತ ಅನಿಸಿದರೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.